ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ. ಜೀವನ ಅಂದಮೇಲೆ ಕಷ್ಟಗಳು ಸಾಮಾನ್ಯವಾಗಿರುತ್ತೆ. ಕೆಲವೊಮ್ಮೆ ಸವಾಲುಗಳು ಮುಂದೆ ಬಂದು ನಿಂತಾಗ ನಾವು ತುಂಬಾ ಕುಗ್ಗಿ ಹೋಗ್ತೀವಿ. ನಂಬಿರೋ ಎಲ್ಲ ದಾರಿಗಳು ಮುಚ್ಚಿ ಹೋಗಿರೋ ರೀತಿ ಅನಿಸುತ್ತೆ. ನಾವು ಅಂದ್ಕೊಳ್ತಾ ಇರ್ತೀವಲ್ವ, ಸೋತು ಸುಣ್ಣವಾಗಿ ಹೋಗಿದ್ದೀನಿ, ಕಂಗಾಲಾಗಿ ನಿಂತಾಗ ನಮಗರಿವಿಲ್ಲದೆ ಇರೋ ರೀತಿ ನಮ್ಮ ಕೈ ಹಿಡಿದು ನಡೆಸುವ ಒಂದು ದಿವ್ಯ ಶಕ್ತಿ ಶ್ರೀ ರಾಘವೇಂದ್ರ ರಾಯರು. ಅವರು ಕಲಿಯುಗದ ಕಲ್ಪತರು ಅಂತ ಕೂಡ ಹೇಳ್ಬೋದು. ನಂಬಿಕರೆದ ಭಕ್ತರ ಪಾಲಿಗೆ ಸದಾ ಅವರ ಅಭಯಹಸ್ತ ಇದ್ದೇ ಇರುತ್ತೆ. ಇಂದಿಗೂ ಕೂಡ ಸಶರೀರವಾಗಿ ಮಂತ್ರಾಲಯದಲ್ಲಿ ರಾಯರು ನೆಲೆಸಿದ್ದಾರೆ. ಅವರು ಕಣ್ಣಿಗೆ ಕಾಣಿಸ್ದೇ ಇರಬಹುದು, ನೇರವಾಗಿ ಮಾತಾಡದೇ ಇರಬಹುದು, ಆದರೆ ಅವರ ಮೌನದಲ್ಲೇ ಒಂದು ಅದ್ಭುತ ಶಕ್ತಿ ಇದೆ. ಅವರ ಸಣ್ಣ ಸಣ್ಣ ಸಂಕೇತಗಳೇ ನಮ್ಮ ಬದುಕಿಗೆ ದಾರಿದೀಪ ಕೂಡ ಹೌದು. ಈ ವಾರದ ವಿಶೇಷ ಏನಂದರೆ, ಈ ಗುರುವಾರದಿಂದ ಮುಂದಿನ ಬುಧವಾರದವರೆಗೆ ನಿಮ್ಮ ಜೀವನದಲ್ಲಿ ಎದುರಾಗುವ ಒಂದು ಬದಲಾವಣೆಗಳಾಗಿರ್ಬೋದು, ಗುರುರಾಯರು ನಿಮಗೆ ನೀಡ್ತಾ ಇರೋ ಒಂದು ವಿಶೇಷ ಸಂದೇಶ ಆಗಿರ್ಬೋದು, ನಿಮ್ಮ ಕಷ್ಟಗಳಿಗೆ ಪರಿಹಾರದ ಹಾದಿ ಯಾವುದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. ಈ ವಿಡಿಯೋದಲ್ಲಿ ಗುರುರಾಯರ ಕೃಪೆಯಿಂದ ಆ ದಿವ್ಯ ಸಂದೇಶವನ್ನು ನಾವು ತಿಳ್ಕೊಂಡು ಮನಸ್ಸನ್ನು ಶಾಂತವಾಗಿಟ್ಕೊಂಡು ಕಣ್ಣು ಮುಚ್ಚಿ ಒಮ್ಮೆ ರಾಯರನ್ನು ಭಕ್ತಿಯಿಂದ ಸ್ಮರಿಸಿ ಈ ಸಂದೇಶವನ್ನು ಸ್ವೀಕರಿಸಿ. ಯಾರಿಗೆಲ್ಲ ಈ ಒಂದು ಸಂದೇಶ ರೆಸನೇಟ್ ಆಗಿದೆ ಅವರು ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡೋದ್ರಿಂದ ಅವರ ಒಂದು ಶಕ್ತಿಯನ್ನು ನೀವು ಪಡೆಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಈಗ ಮೂರರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬೋದು. ಯಾರು ಯಾವ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದರ ಪ್ರಕಾರ ಗುರುರಾಯರ ಸಂದೇಶ ನಿಮಗೆ ಸಿಗುತ್ತೆ. ಗುರುರಾಯರೇ ನಿಮಗಾಗಿ ಕೊಟ್ಟಿರೋ ಒಂದು ಸಂದೇಶ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ಸಂದೇಶವನ್ನು ಸ್ವೀಕರಿಸಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂತಹ ಒಂದು ಸಂದೇಶ ಏನು ಅಂತ ನೋಡೋದಾದರೆ, ಇದು ಪ್ರೀತಿಗೆ ಸಂಕೇತ ಮಾತ್ರ ಅಷ್ಟೇ ಅಲ್ವಾ? ಅಲ್ಲ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರ ಜೊತೆಲಾದರೂ ಜಗಳ ಮಾಡ್ಕೊಂಡಿದ್ರೆ, ಮನಸ್ಸಿಂದ ದೂರ ಆಗಿದ್ದರೆ ರಾಯರು ನಿಮ್ಮ ಸಂಬಂಧಗಳಲ್ಲಿ ಒಂದು ಮತ್ತೆ ಸರಿ ಹೋಗೋ ಒಂದು ಚಾನ್ಸಸ್ ಕಾಣ್ತಾ ಇದೆ. ಮತ್ತೆ ನಿಮ್ಮ ನಡುವೆ ಒಂದು ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ನಿಮ್ಮ ಬದುಕಿನ ಹಾದಿಲಿ ಯಾವುದೋ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳೋ ಒಂದು ಸಮಯ ಕೂಡ ಬಂದಿದೆ. ಯಾವುದೇ ಕಾರಣಕ್ಕೂ ಗೊಂದಲ ಪಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಆತ್ಮಸಾಕ್ಷಿಯ ಮಾತನ್ನು ಕೇಳಿ ರಾಯರನ್ನು ಸ್ಮರಿಸಿ ಮುನ್ನಡೆಯಿರಿ. ಅವರು ನಿಮಗೆ ಸರಿಯಾದ ದಾರಿ